ದಿವಸ ಐತೆ. ಧರ್ಮ ಸ್ಥಾಪನೆ ಆಗುವಾಗ ಬಸವಣ್ಣನು ತನ್ನ ಜೀವದ ಹಂಗೆ ಬಿಟ್ಟ, ಕೃಷ್ಣನು ತನ್ನ ಜೀವದ ಹಂಗೆ ಬಿಟ್ಟ, ರಾಮದಾಸರು ಜೀವದ ಹಂಗೆ ಬಿಟ್ಟ, ಶಿವಾಜಿ ಮಹಾರಾಜರು ನಾರಾಯಣನು ತಮ್ಮ ಜೀವದ ಹಂಗೆ ಬಿಟ್ಟು, ಹಾಗೆ ನೀವು ಧರ್ಮ ಸ್ಥಾಪನೆ ಮಾಡೋ ಪ್ರಸಂಗ ಬಂದಾಗ ಈಗ ನೀವು ಶರಣರಾಗ ಬಳಸಿದ್ರಿ. ನೀವು ಅಂಥ ಶರಣನ ಗುರುದಿನ ಶರಣರು ಬರುತ್ತಾರನ್ನ ಭಕ್ತಿ 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 ಮುಕ್ತಿ ಕುಡಿದು ಭಕ್ತಿ ಬೀಜ ಬಿತ್ತುತ್ತಾರನ್ನ ವದಾನ. ಅದಕ್ಕೆ ನೀವು ಶರಣರು ಓಡಿ ಹೋಗುವಂಥ ಶರಣರು ಆಗಿ ಬೆಳೆಸಿದ್ರಿ. ಹೀಗಾದ ನಾಳೆ ನಿಮ್ಮ ಲಿಂಗಕ್ಕೆ ಗುದ್ದಲು ಹತ್ತುವಂಥ ಕಾಲ ಬರ್ತಾವೆ. ನಿಮ್ಮ ಮಠಮಾನ್ಯಗಳನ್ನೆಲ್ಲ ನಾಶ ಮಾಡುವಂಥ ಕಾಲ ಬರ್ತದೆ. ಆ ಮಠಮಾನ್ಯಗಳನ್ನು ನಾಶ ಮಾಡುವಾಗ ನೀವು ಹೋಗಿ ಮನ್ಯಾಗ ಎದ್ದು ಕೂತ ನಿಮ್ಮನ್ನ ಮಠಮಾನ್ಯಗಳನ್ನು ಬಿಡೋಂಗಿಲ್ಲ, ನಿಮ್ಮ ಮನೆಯನ್ನು ಬಿಡೋಂಗಿಲ್ಲ. ಅದಕ್ಕೆ ನೀವು ಪೈಲ ನಮ್ಮ ಜೀವದ ಹಂಗೆ ಹರಿದು ಬಸವಣ್ಣ ಹೆಂಗೆ ಕೊಡೋ ಸಂಗಮ ನಾಟದಾಗ ನೋಡದಾಗಿ ಸತ್ತಾನ. ಪುರಾಣದಾಗ ಹೇಳ್ತಾವೆ ಏನಂತ, ಇಲ್ಲ ಬಸವಣ್ಣ ಕೊಡೋ ಸಂಗಮ ನಾಟ ಕೂಡಿದ ಅದು ಫೋಟೋ ಟ್ಯಾಕ್ ಹೊಡೆದು ಹಾಕ್ಯಾರ. ಅದು ಹಂಗೆ ಆಗಿಲ್ಲ. 80 ಕಿಲೋಮೀಟರ್ ಹೋಗಲಿ ಕಲ್ಯಾಣದಿಂದ ಇಲ್ಲಿ ಇದಕ್ಕೆ ಕೂಡಲ ಸಂಗಮಕ್ಕೆ ಬರಬೇಕಾದ್ರೆ 80 ಕಿಲೋಮೀಟರ್ ಹಾದಿ ಅಷ್ಟು ಕುದಿಸಿ ಹೊಡ್ಕೊಂಡು ಹಿಂದೆ ನೀಲಮ್ಮ ತಾಯಿ ಬಾಣ ಹಿಡ್ದ. ಆ ಬಾಣ ಹಿಡ್ದಕ್ಕೆ ಏನು ಕೈ ಬಿಟ್ಟೇ ಇಲ್ಲ. ಅಲ್ಲಿ ಬಂದು ತಗಡಿ ಎತ್ತಕ್ಕೆ ಹಳ್ಳುವಾಗಿ ಸೆರಗ ಹೊತ್ತು ಯಾರು ಕೈಯಾಣ ಕುದಿಸಿ ಬಾಳ ಹೋಗಿ ಆಕೆ ಅಲ್ಲಿ ತಗಡಿ ಒಳಗೆ ಹಾಕಿ ಸತ್ತಾಳು. ಸಂಗಮದಾಗ ಇವು ಸತ್ತಾಳು. ಈಗೂ ನೀವು ಆ ಬಸವಣ್ಣ ಕಾಲಕ್ಕಾದಂಗೆ ನೀವು ಓಡಿ ಹೋಗಬೇಡಿ. ನಾಳೆ ನಿಮ್ಮ ಲಿಂಗಕ್ಕೆ ಗುದ್ದಲು ಹತ್ತುವಂಥ ಕಾಲ ಬರ್ತೈತಿ, ಅನ್ಯಾಯ ಭಾಳ ಆಗೋದೈತಿ. ಅದಕ್ಕೆ ಗೋಳು ಗುಮ್ಮಟಗಳೆಲ್ಲ ಸೋಲುವಂಥ ಕಾಲ ಬರ್ತೈತಿ. ನೀವು ಭಾಳ ಎಚ್ಚರಿಸಿ ಪ್ರತಿಯೊಬ್ಬರಲ್ಲಿ ದಯ ಇರಲಿ, ದಯಚೇನು ಇರಲಿ. ದಯಾನ ಇಟ್ಕೊಳ್ಳಿ. ಬಡವ್ರ ಮೇಲೆ ಬುದ್ಧಿ ಮೇಲೆ ಜೋಗಿ ಜಂಗಮ ಸಾಧು ಸಂತರ ಮೇಲೆ ದಯ ಇರಲಿ, ದುಷ್ಟರ ಮೇಲೆ ದಯಚ ಇರಲಿ. ಭಕ್ತಿ ಶಕ್ತಿ ಯುಕ್ತಿ ಮೂರು ಕೂಡಿದ್ದು ಅಂದ್ರೆ ನಾಳೆ ನಮ್ಮ ದೇಶದ ಕ್ಷೇತ್ರಗಳೆಲ್ಲ ಉಳಿತಾವು. ಇಲ್ಲ ನಿಮ್ಮ ಕ್ಷೇತ್ರಗಳೆಲ್ಲ ಅಳಗಾಲಾಗಿ ನಿಮ್ಮದೇನು ಸಂಸ್ಕೃತಿ ಐತೆ ದೇಶದ್ದು ಇದೆಲ್ಲ ನಾಶ ಆಗುವಂಥ ಕಾಲ ಬರುವಂಥ ಪ್ರಸಂಗ ಈ ಸತಿ ಮಸಲಾಡಾಕತ್ತೈತಿ. ಭಾಳ ಹುಷಾರೈತಿ, ಭಾಳ ಶಕ್ತಿವಂತವಾಯ್ತು. ನಿಮ್ಮ ಮನೆಯೊಳಗೆ ಚಾ ಕುಡಿಸೋದು ಬಂದು ಮಾಡಕ್ಕೆ, ಮಕ್ಕಳಿಗೆ ಹಾಲು ಕುಡಿಸಾಕತ್ತೈತಿ. ನೀವೇನು ಮಾಡಕ್ಕೆ ಹೆಣ್ಗಳು ಕಿಟ್ಲಿ ಸಪ್ರಾದಾಗ